ಹೇಳ್ತಾ ಹೋಗ್ತೀವಿ. 17ನೇ ವಯಸ್ಸಿಗೆ ಸರೋಜಾದೇವಿ ಚಿತ್ರರಂಗಕ್ಕೆ ಪ್ರವೇಶವನ್ನ ಕೊಡ್ತಾರೆ. ನಾಡೋಡಿ ಮನ್ನನ್ ಯಶಸ್ಸನ್ನ ತಂದುಕೊಟ್ಟಂತ ಚಿತ್ರ ತಮಿಳಿನ ನಾಡೋಡಿ ಮನ್ನನ್. ಸರೋಜಾದೇವಿ ನಟನೆಯ ಪಾತ್ರ ಕನ್ನಡ, ತಮಿಳು, ತೆಲುಗು ಭಾಷೆಯಲ್ಲೂ ಕೂಡ ನಟಿಸಿದ್ರು. ಬಹುಭಾಷಾ ನಟಿಯಾಗಿ ಹೆಸರು ಮಾಡಿದ್ರು ನಟಿ ಸರೋಜಾದೇವಿ. 5 ಭಾಷೆಗಳಲ್ಲಿ ಅಂದರೆ ಪಂಚಭಾಷಾ ನಟಿ. 500ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಇನ್ನು ಆರಂಭಿಕ ಜೀವನವನ್ನು ಕೂಡ ನಾವು ಹೇಳ್ತಾ ಇದ್ವಿ. ಬಿ ಸರೋಜಾದೇವಿ 1938 ಜನವರಿ 7ನೇ ತಾರೀಖರಂದು ಮೈಸೂರು ರಾಜ್ಯದ, ಅಂದರೆ ಅದು ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂತಹ ಜಾಗವಾಗಿತ್ತು, ಬೆಂಗಳೂರಿನಲ್ಲಿ ಜನಿಸ್ತಾರೆ. ಒಕ್ಕಲಿಗ ಕುಟುಂಬದಲ್ಲಿ ಜನಿಸ್ತಾರೆ. ಅವರ ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿರ್ತಾರೆ, ತಾಯಿ ಗೃಹಿಣಿಯಾಗಿರ್ತಾರೆ. ಇನ್ನು ಅವರ ಕುಟುಂಬದ 4ನೇ ಮಗಳು ಸರೋಜಾದೇವಿಯವರು. ಭೈರಪ್ಪ ಅವರನ್ನು ನೃತ್ಯ ಕಲಿಯೋದಕ್ಕೆ ಹಾಗೆ ಕೆಲವೊಂದಷ್ಟು ಆ್ಯಕ್ಟಿಂಗ್ ಕಲಿಬೇಕು ಅನ್ನುವಂಥ ಆಸೆಯನ್ನು ಅಭಿವ್ಯಕ್ತಿಪಡಿಸಿರ್ತಾರೆ ಅವರ ತಂದೆ. ಹಾಗಾಗಿ ಅದಕ್ಕೆ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂತೆ ಆ ಒಂದು ಪಾತ್ರಕ್ಕೆ ಜೀವವನ್ನು ತುಂಬಿದಂಥ ಕಲಾವಿದೆ ಸರೋಜಾದೇವಿ. ಇನ್ನು ಯುವ ಸರೋಜಾದೇವಿಯವರು ಆಗಾಗ ಸ್ಟುಡಿಯೋಗಳಿಗೂ ಕೂಡ ಹೋಗಿ ಎಂಕರೇಜ್ ಮಾಡ್ತಾ ಇದ್ರು ಅವರ ತಂದೆ ಅನ್ನುವಂಥದ್ದು. ಅದರ ಜೊತೆಗೆ ನೃತ್ಯದ ನಂತರ ತಾಳ್ಮೆಯಿಂದ ನಡೆದುಕೊಳ್ಳೋದು ಹೇಗೆ ಅಥವಾ ಅವರಿಗೆ ಕೊಟ್ಟಂತಹ ಪ್ರೋತ್ಸಾಹ ಕೂಡ ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಕೇವಲ ಒಂದು ಸಿನಿಮಾಕ್ಕೆ, ಒಂದು ಸಿನಿರಂಗಕ್ಕೆ ಮಾತ್ರ ಅವರು ಸೀಮಿತ ಆಗಿರಲಿಲ್ಲ. ಪಂಚಭಾಷೆಯಲ್ಲೂ ಕೂಡ ನಟಿಸಿ ಸೈ ಅನ್ಸ್ಕೊಂಡ್ರು. ಅವಾಗಿನ ಕಾಲದ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳು, ಸರೋಜಾದೇವಿ ಸಿನಿಮಾಗಳು ಬಂತು ಅಂತ ಹೇಳಿದ್ರೆ ಅದು ಸೂಪರ್ ಹಿಟ್ ಆಗಿರ್ತಾ ಇತ್ತು. ಕೇವಲ ಮನೋರಂಜನೆಗೆ ಅಥವಾ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಸಿನಿಮಾಗಳನ್ನು ಮಾಡ್ತಾ ಇರಲಿಲ್ಲ ಸರೋಜಾದೇವಿ. ಆ ಸಾಂಸಾರಿಕ ಹಿನ್ನೆಲೆ ಅಥವಾ ದೇವಿ ಪಾತ್ರದಲ್ಲಾಗಿರಬಹುದು, ಕೆಲವೊಂದಷ್ಟು ಪಾತ್ರಗಳಿಗೆ ಜೀವ ತುಂಬಿದಂತಹ ಮನ್ನಣೆ ಸರೋಜಾದೇವಿಯವರಿಗೆ ಹೋಗುತ್ತೆ. ಇನ್ನು ಮೊದಲ ಬಾರಿಗೆ 13ನೇ ವಯಸ್ಸಿಗೆ ಒಂದು ಸಮಾರಂಭದಲ್ಲಿ ಹಾಡು ಹೇಳ್ತಾ ಇದ್ರಂತೆ ಸರೋಜಾದೇವಿ. ಆ ಸಂದರ್ಭದಲ್ಲಿ BR ಕೃಷ್ಣಮೂರ್ತಿ ಅನ್ನುವಂಥ ವ್ಯಕ್ತಿ ಅವರನ್ನು ಫಸ್ಟ್ ಟೈಮ್ ಇವರು ಒಳ್ಳೆಯ ಕಲಾವಿದೆ ಆಗ್ತಾರೆ ಅಂತ ಗುರುತಿಸ್ತಾರೆ. ಅಲ್ಲಿಂದ ಅವರ ಚಲನಚಿತ್ರದ ಆಫರ್ ಕೂಡ ಬರುತ್ತೆ. ಅದನ್ನು ಅವರು ಫಸ್ಟ್ ಟೈಮ್ ರಿಜೆಕ್ಟ್ ಕೂಡ ಮಾಡ್ತಾರೆ. ಅದಾದಮೇಲೆ ವೃತ್ತಿ ಜೀವನ ಹೇಗೆ ಆರಂಭ ಆಯಿತು ಸರೋಜಾದೇವಿಯವ್ರದ್ದು ಅನ್ನೋದನ್ನು ನೋಡೋದಾದರೆ, ಸರೋಜಾದೇವಿಯವರ ಚೊಚ್ಚಲ ಚಿತ್ರ ಅಂದರೆ ಮೊದಲ ಸಿನಿಮಾ, ಹಾಗೆ ಮೊದಲ ಪ್ರಮುಖ ಯಶಸ್ಸು ಫಸ್ಟ್ ಸಿನಿಮಾದಲ್ಲೇ ಫಸ್ಟು ಸಕ್ಸಸ್ಸನ್ನು ತಂದುಕೊಡುತ್ತೆ. ಹೊನ್ನಪ್ಪ ಭಾಗವತರವರ ಕನ್ನಡ ಚಿತ್ರ ಮಹಾಕವಿ ಕಾಳಿದಾಸ 1955ರಲ್ಲಿ ರಿಲೀಸ್ ಆಗುತ್ತೆ. ಇದರಲ್ಲಿ ಅವರು ಪೋಷಕ ಪಾತ್ರದಲ್ಲಿ ನಟಿಸ್ತಾರೆ. ಇದರ ಜೊತೆಗೆ ಈ ಚಿತ್ರ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಡುತ್ತೆ. ಮುಂದೆ BR ಪಂತುಲು ಅವರ ತಮಿಳು ಚಿತ್ರ ತಂಗಮಲೈ ರಾಗಸಿಯಂ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾರೆ. ಇದರಲ್ಲೂ ಕೂಡ ನೃತ್ಯ ಸನ್ನಿವೇಶವನ್ನು, ಯಾಕಂದರೆ ಇವರು ಮೊದಲೇ ಡ್ಯಾನ್ಸರ್ ಆಗಿದ್ದರು, ಅದಕ್ಕೆ ಅದರದೇ ಆದಂಥ ಪ್ರೋತ್ಸಾಹ ಕೂಡ ಮನೆಯಿಂದ ಸಿಕ್ಕಿತ್ತು. ಹಾಗಾಗಿ ಅವರ ಕೇವಲ ನಟನೆ ಮಾತ್ರ ಅಲ್ಲ, ನಾನು ನೃತ್ಯದಲ್ಲೂ ಕೂಡ ಸೈ ಎನ್ನಿಸಿಕೊಳ್ಳುವಂಥ ಕಲಾವಿದೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ಸಿನಿಮಾ ತಂಗಮಲೈ ರಾಗಸಿಯಂ. 1950ರ ದಶಕದಲ್ಲಿ ಕನ್ನಡ, ತಮಿಳು, ತೆಲುಗು ಜೊತೆಗೆ ಹಿಂದಿ ಭಾಷೆಗಳಲ್ಲೂ ನಟಿಸಿದಂತಹ ಕೆಲವು ನಟಿಯರ ಪೈಕಿ ಸರೋಜಾದೇವಿಯವರು ಕೂಡ ಒಬ್ಬರು. ಆದರೆ ವಯೋಸಹಜ ಕಾಯಿಲೆಯಿಂದ ಹಲವು ದಿನಗಳಿಂದ ಬಳಲ್ತಾ ಇದ್ರು, ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಈಗ ಕೊನೆ ಉಸಿರನ್ನು ಎಳೆದಿದ್ದಾರೆ. ಈಗಾಗಲೇ ಅವರ ನಿವಾಸದ ಬಳಿ ಅನೇಕ ಕಲಾವಿದರು, ಗಣ್ಯಾತಿ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಧಾವಿಸ್ತಾ ಇದ್ದಾರೆ. ಇನ್ನು ಅವರ ಸಿನಿ ಜರ್ನಿಯನ್ನು ಹೇಳ್ತಾ ಇದ್ವಿ. ಅದಾದಮೇಲೆ MG ರಾಮಚಂದ್ರನ್ ಅವ್ರನ್ನ ಗುರುತಿಸ್ತಾರೆ. ಅಂದರೆ ಅವರ ನಟನೆ ಶೈಲಿ, ಅವರ ಭಾವ ತುಂಬಿದಂತಹ ನಟನೆ ಎಲ್ಲವನ್ನ ಕೂಡ ಗುರುತಿಸಿ ನಾಡೋಡಿ ಮನ್ನನ್ ಅನ್ನುವಂಥ ಸಿನಿಮಾದಲ್ಲಿ ನಾಯಕಿಯಾಗಿ ಆಯ್ಕೆ ಮಾಡ್ತಾರೆ. ಈ ಸಿನಿಮಾ ತಮಿಳುನಾಡಿನ ಅತ್ಯಂತ ಜನಪ್ರಿಯ ನಟಿಯರ ಪೈಕಿ ಸರೋಜಾದೇವಿಯವರು ಕೂಡ ಒಬ್ಬರು ಅನ್ನೋದನ್ನು ತೋರಿಸ್ಕೊಡುತ್ತೆ ಸಿನಿಮಾ. ಅದಾದಮೇಲೆ ಹಿಂದಿ ಚಿತ್ರ ಫೈಘಮ್ ಅನ್ನುವಂಥ ಸಿನಿಮಾಗೂ ಕೂಡ ಸಹಿ ಹಾಕ್ತಾರೆ. ಅದರಲ್ಲಿ ಅವರ ಸಹನಟರಾಗಿ ದಿಲೀಪ್ ಕುಮಾರ್ ಅವರು ಕೂಡ ನಟಿಸ್ತಾರೆ. ಅನೇಕ ಸಿನಿಮಾಗಳಲ್ಲಿ ಭೇಟಿ, ಸುನಿಲ್ ದತ್ ಅವರ ಜೊತೆ ಪ್ಯಾರ್ ಕಿಯಾ ತೋ ಡರ್ ಕ್ಯಾ ಅನ್ನುವಂಥ ಸಿನಿಮಾ, ಶಮಿ ಕಪೂರ್ ಅವರು ಸೇರಿದಂತೆ ಅನೇಕ ಪ್ರಮುಖ ಟಾಪ್ ಮೋಸ್ಟ್ ಹೀರೋಸ್ ಜೊತೆ ಕೂಡ ಆ್ಯಕ್ಟ್ ಮಾಡಿರುವಂತಹ ಪ್ರತಿಭಾನ್ವಿತ ಕಲಾವಿದೆ ಇವರು. ಅದಾದಮೇಲೆ ನಜ್ರಾನಾ ಅನ್ನುವಂಥ ಸಿನಿಮಾ ರಾಜ್ ಕಪೂರ್ ಅವ್ರ ಜೊತೆ ನಟಿಸ್ತಾರೆ. ಕೆಲವೊಂದಷ್ಟು ದೃಶ್ಯಗಳನ್ನು ಚಿತ್ರೀಕರಿಸಿದಾದ ಮೇಲೆ ಒಂದಷ್ಟು ಕಾಂಟ್ರವರ್ಸಿ ಆಗುತ್ತೆ ಆ ಸಿನಿಮಾದಲ್ಲಿ. ಅಂದರೆ ಅವಾಗಿನ
ನಟಿಯರ ಒಂದು ಇಂಪಾರ್ಟೆನ್ಸ್ ಅಥವಾ ಅವರ ಒಂದು ಡೌನ್ ಟು ಅರ್ತ್ ಅನ್ನುವಂಥ ಅಂಶಗಳನ್ನು ನಾವು ನೋಡೋದಾದರೆ ಸರೋಜಾ ದೇವಿಯವರು ಕಾಂಟ್ರವರ್ಸಿ ಮಾಡ್ಕೊಂಡಿರೋದು ಕೂಡ ಅಷ್ಟು ದೊಡ್ಡದಾಗೇನು ಸಿನಿರಂಗದಲ್ಲಿ ಸೌಂಡ್ ಮಾಡಲಿಲ್ಲ. ಅಂದರೆ ಅಷ್ಟೇ ವಿನಯದಿಂದ ವಿನಮ್ರವಾಗಿ ನಟಿಸ್ತಾ ಇದ್ದಂತಹ ನಟಿ. ಅನೇಕ ಕಿರಿಯ ಕಲಾವಿದರಿಗೆ ಆಗತಾನೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಂತಹ ಕಲಾವಿದರನ್ನು ಸೆಳೆಯುವಂತಹ ಇವ್ರ ರೀತಿ ಆ್ಯಕ್ಟ್ ಮಾಡಬೇಕು, ಮಾದರಿಯಾಗಿರಬೇಕು ಅನ್ನುವಂತಹ ನಟಿ. ಕೇವಲ ಅವರ ಕಣ್ಣಿನ ಮೂಲಕವೇ ಆವಾಗ ಒಂದು ಮಾತು ಕೂಡ ಇತ್ತು, ಸರೋಜಾದೇವಿಯವರು ನಟನೆ ಕಣ್ಣಿನ ಮೂಲಕವೇ ಮಾಡ್ತಾರೆ ಅಂತ. ಆ ರೀತಿ ಆ ಒಂದು ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದಂತಹ ಅದ್ಭುತ ಕಲಾವಿದೆ ಸರೋಜಾದೇವಿ. ಅದಾದ ಮೇಲೆ ಚಿಂತಾಮಣಿಯಲ್ಲಿ ಸ್ಕೂಲ್ ಮಾಸ್ಟರ್ ಹಾಗೆ ಜಗಜ್ಯೋತಿ ಬಸವೇಶ್ವರ ಕನ್ನಡ ಚಿತ್ರದಲ್ಲೂ ಕೂಡ ಆರಂಭಿಕ ಯಶಸ್ಸನ್ನು ಸರೋಜಾ